ಬೆಳಗ್ಗೆ ಏನಾದ್ರು ಹೊರಗೊಂಟ್ರಿ ಪೂರ್ತಿ ಸಂಚಾನಕ ಹೊರಗೆ ಕೆಲಸ ನಮ್ಮ ಚಿನ್ನ ಕಸ ಕೊಂಟೇನಿ ಟ್ಯೂಷನ್ಗೆ ಹಾಕಿದ್ದು ಎಕ್ಸಾಮ್ ಎಲ್ಲ ಅವ್ರ ಮ್ಯಾಮ್ ಬಟ್ ನಾನು ಅದನ್ನ ಇಲ್ಲೆಲ್ಲ ಶೇರ್ ಮಾಡಂಗಿಲ್ಲ ನರಕ ಇದ್ದಂಗೆ ಇತ್ತು ನೋಡ್ರಿ ಪ್ರಯಾಣ ಹೇಳ್ಬೇಕಂದ್ರೆ ಯಾರ ಕೇಳಿದ್ರೆ ಹೇಳ್ತಾರಪ್ಪ ಅನ್ನೋದು ಮಾತ್ರ ಫುಲ್ ಸುಳ್ಳು ಒಟ್ಟೆ सफर रे हाय जो गुजर मजा तारे इतो लगी जावे डर ರೀ ಇದು ನಾವು ಈಗ ಆನ್ಲೈನಲ್ಲಿ ನೋಡ್ರಿ 500 to 600 ರೂಪಾಯಿ ಇಲ್ಲಿ ಎಷ್ಟಪ್ಪ ಅಂತಂದ್ರೆ 200 ರೂಪಾಯಿ ಅಂದ್ರೆ ಹೋಲ್ಸೇಲ್ ಅಂಗಡಿ ಅಪ್ಪ ಇನ್ನು ಅಲ್ಲಿ ಹೋಗಿ ಕೆಳಗೆ ಬಸ್ ತಗೋಬೇಕು. ಹಲೋ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ರೀ. ನೀನೇನು ಅಪ್ಪಾಜಿಗೆಲ್ಲ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಲ್ಲ. ಏನು ಬಂದ PTM ಇದೆ, ಸೆಕೆಂಡ್ ಟರ್ಮ್ PTM. ನಮ್ಮ ಚಿನ್ನು ಬೆಟ್ಟಂದು ಹೊಂಟೇವೀಗ. ಟೈಮ್ ಆಲ್ರೆಡಿ 10 to 12 ಬಿಟ್ಟಿದ್ದಾರೆ ಟೈಮ್. ಈಗಿಲ್ಲೇ 10:35 ಆಯ್ತು. ಲಗುನರಿ ಪಟಾಕ್ಸಿ ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ಎಲ್ಲ ವಿಡಿಯೋ ಮಾಡೋದಿಲ್ಲ, ಯಾಕಂತಂದ್ರೆ ವಿಡಿಯೋ ಮಾಡ್ಬೇಕಂತಂದ್ರೆ ಅದನ್ನು ಸೆಟ್ ಮಾಡೋ ಇದು ಮಾಡೋದು ಭಾಳ ಟೈಮ್ ಹಿಡಿದೈತಿ. ನಮ್ಮ ಚಿನ್ನು ಆ ಡ್ರೆಸ್ ಹಾಕುವಂತ ಅಂತೇಳು, ಬಟ್ ನನಗೆ ಇದು ಕಂಫರ್ಟೇಬಲ್ ಅದು ಚಲೋ ಐತೆ. ಕಂಫರ್ಟೇಬಲ್ ಹೊಸ ಡ್ರೆಸ್ ಯಾವ್ದಾರ ದಿನ ಚಲೋ ದಿನ ಹಾಕೊಂಡ್ರೆ ಇಲ್ಲಿ ಮನೆ ಬಾಡಿಗೆ ಎಲ್ಲ ಕೇಳ್ತಿದ್ದಿರಲ್ಲ, ಖಂಡಿತ ಅದ್ರ ಬಗ್ಗೆ ಕೂಡ ರೀ ವ್ಲಾಗ್ ಮಾಡ್ತೀನಿ. ಬಟ್ ಇಷ್ಟು ಹೇಳಬಲ್ಲಕ್ಕೆ ಇಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಲೈಫ್ ನಡೆಸೋದು ಭಾಳ ಕಷ್ಟ ಆಗ್ತೈತಿ. ಯಾಕಂತಂದ್ರೆ ರೀ ಇಲ್ಲಿ ಹಾಕೋ ಒಂದು ಬಟ್ಟೆ ಸಸ್ತಾ ಬಿಟ್ರೆ ಅಂದ್ರೆ ಕಡಿಮೆ ರೇಟ್ ಬಿಟ್ರೆ ರೀ ಪ್ರತಿಯೊಂದು ಸಿಕ್ಕಾಬಟ್ಟೆ ರೇಟ್ ಅಂತಲೇ ಹೇಳ್ಬೇಕು. ಈಗಂತಂದ್ರೆ ರೀ ಕಾಯಿಪಲ್ಯ ಕೂಡ ಈ ಸಂಡಿಗಾಲೊಳಗೆ ಭಾಳ ವೆರೈಟಿ ಮತ್ತು ಕಡಿಮೆ ರೇಟ್ ಒಳಗೂ ಸಿಗ್ತಿದ್ದು. ಬಟ್ ಈ ಸಲ ಏನೋ ಗೊತ್ತಿಲ್ಲ ರೀ, ಈ ಟೈಮ್ ಒಳಗೂ ಕೂಡ ಕಾಯಿಪಲ್ಯ ಭಾಳ ತುಟ್ಟಿದೆ. ಅಂದ್ರೆ ಹೆಂಗಂತಂದ್ರೆ ರೀ ಪಾವು ಕಿಲೋ ಬೆಂಡೆಕಾಯಿ ಕೂಡ 40 ರೂಪಾಯಿ, ಮೆಣಸಿನ್ಕಾಯಿ ಪಾವು kg 30 ರೂಪಾಯಿ. ಅಂದರೆ ಎಕ್ಸಾಂಪಲ್ ಕೊಡ್ತಿದ್ದೀನಿ ನಾವು. ಖಂಡಿತ ನಿಮ್ಗೆ ಅದೊಂದು ವ್ಲಾಗ್ ಕೂಡ ಮಾಡ್ತೀನಿ ನಾನು. ನನ್ನ ಕಡೆ ರೀ ಇನ್ನೂ ಕೂಡ ಟೈಮ್ ಇತ್ತು. ದಿಲ್ಲಿ ಒಳಗೆ ಎಲ್ಲ ಕಾಸ್ಟ್ಲಿ ಆದ್ರಿ ಏನ್ರಿ, ಸ್ವಲ್ಪ ಕೇಜ್ರಿವಾಲ್ ಅವರು ಫ್ರೀ ಬಸ್ ಇಟ್ಟಿದ್ದಾರೆ. ಅದ್ರ ಜೊತೆ ಜರ್ನಿ ಕೂಡ ವರ್ಸ್ಟ್ ಆಗಿರುತ್ತೋ ಬೆಸ್ಟ್ ಆಗಿರುತ್ತೋ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನ್ನ ಕಡೆ ಟೈಮ್ ಕೂಡ ಇತ್ತು ರೀ. ಇಲ್ಲಾಂತಂದ್ರೆ ನಾನು ಡೈರೆಕ್ಟಾಗಿ ಆಟೋ ಬುಕ್ ಮಾಡಿ ಹೋಗ್ಬಿಡ್ತೇನೆ. ಯಾಕಂತಂದ್ರೆ ಅಷ್ಟು ಟೈಮ್ ವೇಸ್ಟ್ ಮಾಡೋದು ಟೈಮ್ ಇತ್ತು. ಮಗಳನ್ನ ಹಿಂಬಾಲೆ ಕರ್ಕೊಂಡು ಹೀಗಾಗಿ ಏನು ಮಾಡಿನಪ್ಪ ಅಂತಂದ್ರೆ ಇಲ್ಲ ಚಿನ್ನು ಈ ಸಲ ಬಸ್ಸಿಂದ ಜರ್ನಿ ಮಾಡೋದು ಅಂತಂದ್ರೆ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದಲ್ಲ, ಅಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅದ್ರೊಳಗೆ ಇವ್ರದ್ದು ಫೋಟೋಸ್ ಐತೆ, ಅದನ್ನ ಹೇಳಕ್ಕ ನಮ್ಮ ಚಿನ್ನ ಬಿಟ್ಟು ನೋಡೋಣ ಹೋಗೋದ್ನಾಗಾದ್ರೆ ತೋರು. ಈ ಥರ ರೀ ಪಿಂಕ್ ಕಲರ್ ಟಿಕೆಟ್ ಕೊಡ್ತಾರೆ. ಇಲ್ಲೇನು ಯಾವುದೇ ಥರದಂಥ ಆಧಾರ್ ಕಾರ್ಡು ಅದು ಇದು ಮತ್ತೊಂದು ಏನು ಚೆಕ್ ಮಾಡೋಂಗಿಲ್ಲ. ಲೇಡೀಸ್ ಅಪ್ಪ ಅಂತ ಡೈರೆಕ್ಟಾಗಿ ಟಿಕೆಟ್ ಕೊಡ್ತಾರೆ. ಆದ್ದರಿಂದ ಟಿಕೆಟ್ ಬಂದು ನಾವು ಆರಾಮ್ಸೆ ಟಿಕೆಟ್ ಬೈತಿದ್ರು. ಇಲ್ಲಪ್ಪ ಅಂತಂದ್ರೆ ನನಗೆಲ್ಲಾದರೂ ಫೈನಲ್ ಹಾಕ್ತಾರೆ. ಹಾಗಾಗಿ ಅವ್ರು ಕೊಡಕ್ಕೆ ಬರೋಂಗಿಲ್ಲ. ನಾವಿದ್ದ ನನ್ನ ಮಗಳಿಗೆ ಬಾ ಅಂತಂದ್ರೆ ಆಕೆ ಕುಂದ್ರಾಟ ಕೂಡ ಐತಂತ್ರಿ. ಅಕ್ಕಿ ಸೀಟ್ ಬಿಟ್ಟು ಕೊಟ್ಟು ಬೇರೆ ಯಾರು ಕೊಟ್ಟೆ ಸಣ್ಣ ನೀವೇನಾದರೂ ರೀ ದಿಲ್ಲಿ ಒಳಗದು ಬಂದ್ರೆ ಅಂತಂದ್ರೆ ಆಟೋಮೆಟಿಕ್ ನೀವು ಗೂಗಲ್ ಒಳಗೆ ಸರ್ಚ್ ಮಾಡಿದ್ರೆ ರೀ ನಿಮಗೆ ಈಸಿಯಾಗಿ ಸಿಗತ್ತೆ. ನೀವು ಎಲ್ಲಿ ಯಾವ ಥರ ಜರ್ನಿ ಮಾಡ್ಬೋದು ಅಂತಂದ್ರೆ ಮತ್ತೆ ಅಡ್ವಾನ್ಸ್ ಆಗಿ ಏರ್ತಿದ್ದಿರ್ಬೇಕು ನಾವೀಗ. ಅಲ್ಲಿ ನೋಡ सफर रे हाय जो गुजर मजा तारे इतो लगी जावे डर ನಿಲ್ಲಿಂದ್ರು
ಚಲೋ ಬಂದಾಗ ಇದನ್ನು ತೆಗ್ದಿರ್ತಿಲ್ಲ, ಬಟ್ ಈ ಸಲ ಓಪನ್ ಮಾಡಿದ್ದಾರೆ ಗೇಟ. ಸುತ್ತಾಕಿ ಹೋಗಿದ್ವಿ ನಾ ಯಾರ. ಹಾಂ ಚಲ್ ಚಲ್. ಇದೇ ಸ್ಕೂಲ್ ಒಳಗೆ ರೀ ನಮ್ಮ ಸನು ಬೇಟ ಕೂಡ ಕಲಿತಾಳೆ. ಕರೆ ಹೇಳ್ಬೇಕಂದ್ರೆ ಬ್ಯೂಟಿಫುಲ್ ಆದಂಥ ಡೇಸ್ ಅಂತಲೇ ಹೇಳಬೇಕು. ಮತ್ತು ಇನ್ನೊಂದು ಬಂದು ಸೆಕ್ಷನ್ ಒಳಗೆ ನಾವು ಫಸ್ಟ್ ಟೈಮ್ ರೀ ನನ್ನ ಸನು ಬೇಟನ ಅಡ್ಮಿಷನ್ ಮಾಡ್ಸತ್ತಿದ್ವಲ್ಲ, ಮಾಡಿಸುವಾಗ ನಮ್ಗೆ ಗೊತ್ತಾಯ್ದಿರ್ಕಿಲ್ಲ ಆಕೆ ಯಾವ ಕ್ಲಾಸ್ ಬರ್ತೈತೆ ಅಂತ. ಆಮೇಲೆ ಬಂದು ರೀ ಎಫ್ ಕ್ಲಾಸ್ ಬಂತು. ಬಟ್ ನಾವು ಅವಾಗ ಏನಪ್ಪ ಅಂತಂದರೆ ಇಲ್ಲ ಎಫ್ ಅಂದ್ರೆ ಅಲ್ಕಿಂತ ಲಾಸ್ಟ್ ಇಲ್ಲ, ಬೇಡ ಸರ್ ನಮ್ಮ ಮಗದು ಎ ಯಾ ಬಿ ಒಳಗೆ ಮಾಡಿ ಅಂತಂದು ಇವತ್ತು ನಾನೇ ಹೆಚ್ಚು ಮಟ್ಟ ಹೋಗಿದ್ದೆ. ಬಟ್ ಸಮ್ ಟೈಮ್ ನಾವು ತಪ್ಪು ಮಾಡಿನ ಕಲಿತೇವೆ ಅನ್ನೋಕೆ ಒಂದು ಸಣ್ಣ ಎಕ್ಸಾಂಪಲು. मदर है श्रद्धा बैठिए मैम. ये यहाँ पे साइन करते हैं. श्रद्धा बेलवाल. यही है. वो श्रद्धा राय है ना, BAIL लिख दिया मैंने. अच्छा, शॉर्ट में पूरा नहीं आ रहा था ना. मेरे यार एक ही श्रद्धा है. सर फोटो ले लो इसका. आप साथ नहीं लाए? मैं सर ऑफिस से आया हूँ. ನಾ ಪ್ರತಿ ಸಲ ಪಿ ಟಿ ಎಮ್ ಅಟೆಂಡ್ ಮಾಡಿದಾಗ ರೀ ಅದು ನನ್ನ ಮಗಳ ಮಾರ್ಕ್ಸ್ ಹೆಚ್ಚಿಗೆ ಬಂದಿರಲಿ ಇಲ್ಲ ಕಡಿಮೆನ ಬಂದಿರಲಿ, ಪ್ರತಿ ಸಲ ಎಲ್ಲ ಟೀಚರ್ ಹತ್ರ ಭೇಟಿಯಾಗಿ ಬರ್ತೀನಿ. ಮಾರ್ಕ್ಸ್ ಅಷ್ಟೇ ಅಂದ ಕೂಡ ಹಾಕಿದೆ ಆ್ಯಕ್ಟಿವಿಟಿ ಹೆಂಗಿದೆ ಅನ್ನೋದೆಲ್ಲ ನನಗೆ ಇನ್ಫಾರ್ಮೇಷನ್ ಬೇಕಲ್ಲ, ಹೀಗಾಗಿ ಈ ಸಲ ಹಿಂದಿ ಪೇಪರ್ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದಿದ್ದಾವೆ. ಒಂದು 4.5 ಮಾರ್ಕ್ಸ್ ಕಡಿಮೆ ಬಂದಾವೆ. ಇದಕ್ಕೆ ಪ್ರತಿ ಸಲ ಏನಾದ್ರು ಪಿ ಟಿ ಎಮ್ ಬಂದು ಅಂತಂದ್ರೆ ಆಡಕ್ಕೆ ಹಾಕಿ ಸಲ ಫುಲ್ ಸಾಡಾಗಿ ನಿಂತಾಗ ಅಲ್ಲಿ ಹೋಗಿದ್ದಾವೆ ನಾ ಬರಲಿದ್ದಕ್ಕೆ. ಅಂದ್ರೆ ಇದು MDP ಇತ್ತು ಅವಾಗನ. ಹಾಂ ಸ್ವಲ್ಪ ಫುಲ್ಲಾಗಿ ನೆಗಡಿ ಇದು ಜೋರಿಶ್ ಇತ್ತು, ಹೀಗಾಗಿ ವ್ಯಾಕರಣ ಜಾಸ್ತಿ ಅಲ್ಲ ಒಂದು ಸ್ವಲ್ಪ ಇದಾಗಿದ್ದು ಕಟ್ಟಿದ್ದನ್ನು ಮಾಡತ್ತ ತೋರಿಸ್ತೇನೆ ನಾನು ನಿಮ್ಗೆ. ನೋಡಿದೆ ರೀ ಅಲ್ಲಿ ಉಂಟ ಚಿನ್ನು ಚಿನ್ನು ಆಮೇಲೆ ಮುಗೀತು. ಈಗ ರಿಟರ್ನ್ ವಾಪಸ್ ಹೊಂಟಿದ್ದೇವೆ. ಬಸ್ಸಿಗೆ ಹೋಗೋಣಲ್ಲ. ನೀನು ಯಾವ ಕಾಲ ಮುಜೆ ನೀಚಿ ಕಡಿಮೆ ಬಂದ ಅಂತಂದು ಸ್ಯಾಡ್ ಬರ್ಚೇನು ಅದು ಎಷ್ಟಾಗಲಿ ಹಾರ್ಡ್ ವರ್ಕ್ ಮಾಡ್ತಾನೆ ಅನ್ನೋದಿರ್ಬೇಕು ಯಾವಾಗಿದ್ರು. हाँ तूने हार्ड वर्क नहीं किया बेटा इस बार पूरा, ठीक है? क्या होता था इतना नहीं आता. हार्ड वर्क क्या होता है तुझे पता भी नहीं है. ನಾವೀಗ ರೀ ಬಸ್ಸಿಂದ ಹೋಗಬೇಕು ಏನು ಆಟೋಗೆ ಹೋಗಬೇಕು ಅಂತ ಯೋಚನೆ ಮಾಡಿದ್ವಿ. ಟೈಮ್ ಈಗ 12 ಗಂಟೆ ಆಗಿದೆ. ಟೈಮ್ ಐತಿ ನೋಡೋಣ. ಬಸ್ಸಿಗೆ ಹೋಗಕ್ಕೆ ಟ್ರೈ ಮಾಡಿರ. ಹಾಂ ಬಸ್ಸಿಗೆ ಹೋಗಕ್ಕೆ ಟ್ರೈ ಮಾಡೋಣ. ಬಸ್ಸಿಗೆ ಹೋಗ್ಬೇಕಂದ್ರೆ ಒಂದು ಅಂಡರ್ಗ್ರೌಂಡ್ ಹೋಗಬೇಕು, ಇಲ್ಲಪ್ಪ ಅಂದ್ರೆ ಹತ್ತಿ ಅಲ್ಲಿ ಮುಂದೆ ಇಳಿದು ಹೋಗ್ಬೇಕು. ನನಗೆ ಹತ್ತಿ ಹೋಗ್ತೀನಿ, ಬಟ್ ಏನೋ ಅಲ್ಲಿ ಹೋಗು ಬಸ್ ಒಳಗೆ ಕನ್ಫ್ಯೂಷನ್ ಭಾಳ. ಡೈರೆಕ್ಟ್ ಅಲ್ಲಿ ಆ ಸೈಡಿಂದ ಹತ್ತಿ ಹೋಗೋಕೆ ಭಾಳ ಇದಿಲ್ಲ. ನೋಡೋಣ ಟ್ರೈ ಮಾಡೋದ್ರಾಗೇನು. ಈಗ ಬಸ್ ಸ್ಟಾಪ್ ಒಳಗದೇವ್ರಿ. ಇಲ್ಲಿ ಯಾರ ಕೇಳಿದ್ರೆ ಹೇಳ್ತಾರಪ್ಪ ಅನ್ನೋದು ಮಾತ್ರ ಸುಳ್ಳು. ಒಟ್ಟೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಹೊರತಾ. ನಾವು ಒಂದು 5 ನಿಮಿಷ ನಾನು ಫಸ್ಟ್ ಹೋಗಿ ಅಲ್ಲಿ ನಿಂತೀನಿ ಮುಂದೆ ಹೋಗಿ. ಮತ್ತು ಅಲ್ಲಿಂದ ಇಲ್ಲಿಂದ 2 ಬಸ್ ಹೋಗು. ಅವಾಗ ನಾ ಬಂದು ಮತ್ತೇನು ಮಾಡೀನಿ, ಇಲ್ಲಿ ಬಸ್ ಸ್ಟಾಪ್ ಇದೆಯಲ್ಲ ಮೊದಲೆಲ್ಲ ಅಲ್ಲಿ ನಿಂದಿರ್ತಿದ್ದು, ಬಟ್ ಈಗ ಅಲ್ಲಿ ನಿಂದ್ರಂಗಿಲ್ಲ. ನೋಡು ನಿಜ ಇದ್ರೊಂದು ಸಿಕ್ಕಾಪಟ್ಟೆ ಐತಿ ನಮ್ಮ ಚಿನ್ನು. ಇಲ್ಲಿ
ಅಲ್ಲಿಂದ ಇಳಿದು ಇಲ್ಲಿ ಮ್ಯಾಲೆ ಹತ್ಕೊಂತ ಹೋಗ್ಬೇಕು ಈಗ. ಇಲ್ಲಿ ರೀ ಸ್ಕೂಲಿನ ಹುಡುಗರು ಇದ್ರೆ ಬಸ್ಸ ನಿಂದ್ರಿಸಂಗಿಲ್ಲ. ಹಿಂಗಾಗಿ ಹೋದ ಸಲನೂ ಒಂದು 2 ಸಲದ ಹಿಂದೆ ಹೋದಾಗನ ಅಂದ್ರೆ ಹುಡುಗರೆಲ್ಲ ಒಟ್ಟು ನಿಲ್ಸಂಗಿನ ಇಲ್ಲ ಅಂತ ಪಾಪ ಹೀಗೆಲ್ಲ ಆಗಿ ಫುಲ್ ಎಲ್ಲ ರಸ್ತೆ ನಡುವನ ನಿಂತಿದ್ರು. ಬಟ್ ಈ ಸಲ ಏನು ಹಂಗಿಲ್ಲ, ಈಸಿಯಾಗಿ ನಿಂದ್ರಿಸ್ತಾತಿದ್ರು. ಚಲ್ ಚಲ್ ನಾನಿರ್ರಿ ಬಸ್ ಒಳಗೆ ಬಂದು ಪೂರ್ತಿ ಲೈಫ್ ಲಾಂಗ್ ಗಿಲ್ಟ್ ಇರ್ತೈತಿ. ಯಾಕಾದ್ರೂ ಬನ್ನಿಯಪ್ಪ ಅಂತಂದ್ರೆ ಒಂದು ಕ್ಷಣಕ್ಕೆ ಅನಿಸ್ತು ಕೂಡ ಎಲ್ಲಿ ಸಿಳ್ಳಿಮಿಳಿ ರೊಕ್ಕ ಉಳ್ಸಕ್ಕೆ ಅಂದ್ರೆ ನಮ್ಮ ಕಡೆ ಹೇಳ್ತಾರಲ್ಲ ಹಂಗೆ ಬರಬಾರ್ದಿತ್ತು ಅಂತಂದ್ರೆ. ಯಾಕಂತಂದ್ರೆ ರೀ ಇಲ್ಲಿ ಬಸ್ ಒಳಗೆ ನಿಮಗೆ ನಾರ್ಮಲ್ ಇದ್ರೊಳಗೆ ಈ ಥರ ಸಿಗೋದು ಭಾಳ ಕಡಿಮೆ. ದಿಲ್ಲಿ ಒಳಗೆ ಈಗೆಲ್ಲ ಭಾಳ ಇಂಪ್ರೂವ್ ಆಗಿದೆ, ಮೊದ್ಲಿನ ಥರ ಇಲ್ಲ ಅಂತ ಹೇಳ್ತಾರೆ. ಬಟ್ ಆದ್ರೂ ರೀ ಬಸ್ ಒಳಗೆ ಇಲ್ಲಿ ಲೇಡೀಸ್ ಬಟ್ ಇಲ್ಲಿ ಅಷ್ಟು ಜರ್ನಿ ಮಾಡೋದು ಸೇಫ್ ಅಲ್ಲ. ಕಂಟಿನ್ಯೂ ಆಗಿ ನಾನು ಏನು ಇಟ್ಟಿದ್ದೆ ನಾನು ಹಿಂಗೆ ಕೈ ಸ್ವಲ್ಪ ಟಚ್ ಮಾಡೋದು ನಾನು ಫೀಲ್ ಅನ್ಸಾಗತ್ತೆ. ಹೀಗಾಗಿ ಬಡ ಬಡನ ತೆಗೆದು ಏನು ಮಾಡಿದೆ ಈ ಥರ ಬೇಯಿಸಿ ಹಾಕೋದು. ಬಟ್ ಪರ್ಸ್ ಹೋಗಿ ಇಟ್ಕೊಳ್ಳೋದಂತ ಅಂದ್ರೆ ಪಬ್ಲಿಕ್ಕಾಗಿ ಗೊತ್ತಲ್ಲ. ನಾನು ಮಾತ್ರ ಹೇಳೋದು ಒಬ್ಬರು ಮಾತ್ರ ಜರ್ನಿ ಮಾಡೋದು ಫುಲ್ ಆನ್ ನಿಮ್ಮ ಮೇಲೆ ಡಿಪೆಂಡ್ ರೀ. ನೀವು ಸೇಫ್ಟಿ ಆಗಿರ್ತಾರೆ ಅಂತಂದ್ರೆ ಓಕೆ ಅಂತ. ನರ್ಕ ಇದ್ದಂಗೆ ಇತ್ತು ನೋಡ್ರಿ ಪ್ರಯಾಣ ಹೇಳ್ಬೇಕಂದ್ರೆ. ಇಲ್ಲಿ ರೀ ಒಟ್ಟು ಯಾರ ಮೇಲೂ ಬಸ್ ಒಳಗೆ ಅಂತಂದ್ರೆ ಹೇಳ್ತೀನಿ ಟ್ರಸ್ಟ್ ದೂರಿನ ಮಾತದು. ನಿಮಗೆ ಜಡ್ಜ್ ಕೂಡ ಮಾಡೋಕ್ಕಾಗಂಗಿಲ್ಲ ಇವ್ರು ಇಂಥವ್ರು ಅಂತಂದು. ಬಾಜುಕಿದ್ದವ್ರನ್ನ ಇಲ್ಲೊಳಗೆ ಬಸ್ ಇದ್ರೆ ಕೂಡ ಜಂಪ್ ಮಾಡ್ತಾರೆ. ನನ್ನ ಮಗಳು ಏನು ನೀವು ದಿಲ್ಲಿ ಒಳಗಿದ್ರೆ ರೀ ಈ ರಿಕ್ಷಾ ಒಳಗೆ ಸವಾರಿ ಮಾಡ್ಲಿಕ್ಕೆ ಅಂದ್ರೆ ಮಜಾನೇ ಅಲ್ಲ. ಈಗ ನಾವು ಪಾಠಕ ಮ್ಯಾಲೆ ಫ್ಲೈವರ್ ಇದ್ರೆ ಇಳಿದ್ವಲ್ಲ. ಈಗ ಅಪ್ಪಾಜಿನ ಕರೆಯಕ್ಕೆ ಆಲ್ಮೋಸ್ಟ್ ಇಲ್ಲೇ 1:15 ಆಗೈತಿ. 1:20 ಅಂತ ಅವ್ನ ಸ್ಕೂಲ್ ಸೂಟಿ ಆಗುತ್ತೆ, ಬಿಡ್ತಾರೆ ಅವನ್ನ 5 ನಿಮಿಷ ಐತಿ. ಹೀಗಾಗಿ ಈ ರಿಕ್ಷಾ ಒಳಗೆ ಹೋದ್ರೆ ಆಯಿತು. ನನ್ನ ಮಗಳಿಗೂ ಕೂಡ ಫುಲ್ ಅಪ್ಪ ಬರ್ತ್ನಾಗ ಇಷ್ಟು ದಕ್ಕ ದುಡಿ ಐತ್ಲ ಮಮ್ಮಿ ಬೇಸರ ಆಗ್ತದ. ಆದರೆ ಇವತ್ತು ರೀ ನಾ ಇಲ್ಲ ಅಂತಂದ್ರೆ ಒಂದು 300 ರೂಪಾಯಿ ಉಳಿಸಿದ್ದೇನೆ. ಸ್ವಲ್ಪ ಕಷ್ಟ ಆಗಿದ್ರೆ ಹತ್ತದು ಇಳಿದು. ಬಟ್ ಈ ಥರ ಲೈಫು ಎಂಜಾಯ್ಮೆಂಟ್ ಅಲ್ಲ. ಅಷ್ಟು ಲಘು ಒಬ್ಬ ರಿಕ್ಷಾಕಾರ ಬಂದ್ರೆ ನಾವು ಏನು ಮಾಡ್ತಿದ್ವಿ ಹೇಳಿ. ಅದಕ್ಕೆ ದುಡ್ಡಾದರೂ ಉಳ್ಸಾಕ ಒಂದು ಸಣ್ಣ ಉಪಾಯ ಇದು. ಮೊದಲು ಕೂಡ ಹಿಂಗೆ ಹೋಗ್ತಿದ್ದೆ ನಾನು ನನ್ನ ಮಗಳ ಏನು ಮಾಡೋದ್ನಾಗ. ಈಗ ನಮ್ಮ ಅಪ್ಪಾಜಿನ ಕರ್ಕೊಂಡು ಬಂದ್ವಿ ನಾವು. ನಮ್ಮ ಅಪ್ಪಾಜಿನ ಕರ್ಕೊಂಡು ಬನ್ನಿ ಸುಚ್ಚು. ಹಲೋ. ಹೆಂಗಂತಂದ್ರೆ ರೀ ಬಸ್ ಹೋಗಿ ನಿಮ್ಗೆ ಗೊತ್ತಾಗೋದಿಲ್ಲ ಕೂಡ ಯಾರು ಎಂಥವ್ರು ಅಂತಂದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಾಗೋಲ್ಲ. ಬಟ್ ಇಲ್ಲ ಅಂತಂದ್ರೆ ಅವ್ರು ಹಾಕೊಂಡಿದ್ರು ಅಂತ ಡ್ರೆಸ್ ನೋಡಿ ಕೂಡ ನಿಮ್ಗೆ ಗೊತ್ತಾಗಲ್ಲ. ಅಷ್ಟು ದೊಡ್ಡ ಇದು ಇರ್ತದೆ. ಮತ್ತು ಸಿಕ್ಕಾಪಟ್ಟೆ ತುಡುಗಾಗ್ತಾವೆ. ಹಿಂಗೆ ತಾಳಿ ಆಗಿರ್ಬೋದು, ಪರ್ಸು ಭಾಳ ಇದನ್ನು ಮಾಡ್ತಾರೆ. ಆದಷ್ಟು ಯಾವಾಗಿದ್ರು ನಾ ಬಸ್ ಫುಲ್ ಅಂದ್ರೆ ಫುಲ್ಲು ರಶ್ ಇಷ್ಟು ಇದೆಲ್ಲ. ಅದಕ್ಕೆ ಏನು ಮಾಡಿದ್ನಪ್ಪ ಅಂತಂದ್ರೆ ಈ ಥರ ಓಡ್ನಿ ಹಾಕಿ ಫುಲ್ ಎಲ್ಲ ಕವರ್ ಮಾಡ್ಕೊಂಬಿಟ್ರೆ ಟೆನ್ಷನೇ ಇಲ್ಲ. ನಾವು ಫೋನ್ ಕೂಡ ಒಳಗೆ ಹಾಕಿ ಪರ್ಸ್ ನಮ್ಮ ಚಿನ್ನನ ಕೈ ಹಿಡ್ಕೊಂಡು ನಿಂತ್ಬಿಟ್ಟೆ. 3 hours later. ಹಾಗಲಕಾಯಿ ಪಲ್ಯ ಅಂತಂದ್ರೆ ರೀ ಯಾರು ತಿನ್ನೋಕೆ ಇಷ್ಟಪಡೋಂಗಿಲ್ಲ. ಯಾಕಂದ್ರೆ ಹಾಗಲಕಾಯಿ ಕೂಡ ಆರೋಗ್ಯಕ್ಕೆ ಭಾಳ ಒಳ್ಳೇದಂತ ಹೇಳ್ತಾರೆ. ಬಟ್ ನನಗೆ ಈ ಥರ ಪ್ರತಿದಿನವೂ ಈ ಥರ ಹುರ್ಕೊಂಡು ತಿನ್ನೋಕೆ ಕೊಟ್ಟರೆ ಖಂಡಿತ ಇಷ್ಟಪಟ್ಟು ತಿಂತೀನಿ ನಾನು. ತಿಳುವಂಗೆ ಕಟ್ ಮಾಡಿರಿ ನಾವು ಆ ಥರ ನಾನ್ ಸ್ಟಿಕ್ ಪ್ಯಾನ್ ಒಳಗೆ ಹಾಕಿ ಸ್ಲೋ ಒಳಗಿಟ್ಟು ಸಣ್ಣಗರಿ ಹುರಿ ಹೋಗಿ ಬಿಡಬೇಕು. ಕ್ರಂಚಿಯಾಗಿ ಸಖತ್ತಾಕವು. ಮತ್ತು ನಾನು ಇಲ್ಲಿ ಮೆತ್ತೆ ಚಪಾತಿ ಮಾಡೋದಿದೆ. ಮೊದಲೆಲ್ಲ ಹೋಗಿಂದ್ರೆ ಮೊದಲು ಹಿಟ್ಟೆಲ್ಲ ನಾದಿಟ್ಟು ಹೋಗಿನಿ. ಯಾಕಂದ್ರೆ ಬಂದಿಂದ ಆಗಂಗಿಲ್ಲ ಅಂತಂದು. ನಮ್ಮ ಅಪ್ಪಾಜಿಗೆ ಅಂತಂದ್ರೆ ರೀ ಮೆತ್ತೆ ಪರೋಟ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾನೆ. ಮೊಸರು ಜೋಡಿ ಅಂತಂದ್ರೆ ಬೆಸ್ಟ್ ಕಾಂಬಿನೇಷನ್. ಇದ್ರ ಜೊತೆ ಟೊಮ್ಯಾಟೊ ಚಟ್ನಿ ಕೂಡ ಮಾಡ್ಬೋದು. ಬಟ್ ನಾನು ಮಾಡಿದ್ದೆ ಅದು ಕ್ಲಿಪ್ಪನ್ನು ರೀ ನನ್ನ ಹತ್ರ ಈಗ ಮಿಸ್ ಆಗಿದೆ. ಖಂಡಿತ ಇನ್ನೊಂದು ಸಲ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು.
हाँ हेलो ಪೂರ ಖಾಲ ಬೆಳಗ್ಗೆ ಏನಾದ್ರು ಹೊರಗೆ ಹೊಂಟ್ರಿ ಪೂರ್ತಿ ಸಂಚಾನಕ ಹೊರಗೆ ಕೆಲಸ ನಮ್ಮ ಚಿನ್ನ ಕಸ ಕೊಂಟೇನಿ ಟ್ಯೂಷನ್ಗೆ ಹಾಕಿದ್ದು ಎಕ್ಸಾಮ್ ಎಲ್ಲ ಅವ್ರ ಮ್ಯಾಮ್ ಮುಂದೆ ಹೇಳಬೇಕಲ್ಲ ಫೋಟೋಸ್ ಎಲ್ಲ ತೊಗೊಂಡಿದ್ದೇವೆ ಬಟ್ ನಾನು ಅದನ್ನ ಇಲ್ಲೆಲ್ಲ ಶೇರ್ ಮಾಡೋಂಗಿಲ್ಲ ಸೋಷಿಯಲ್ ಮೀಡಿಯಾ ಒಳಗೆ डांट गलती किया तो डांट तो खाना पड़ेगा अच्छा डांट खानी है इसमें कौन सी बड़ी बात? अपना ये पांडा का है ना कि ये भी 20 रुपये का है ये डॉल्फिन का नहीं नहीं ये वाला से पिछले दे दो ये डॉल्फिन वाला ही दो ರೀ ಇದು ನಾವು ಆನ್ಲೈನಲ್ಲಿ ನೋಡ್ರಿ 500 600 ರೂಪಾಯಿ ಇಲ್ಲಿ ಎಷ್ಟಪ್ಪ ಅಂತಂದ್ರೆ 200 ರೂಪಾಯಿ ಅಂದರೆ ಹೋಲ್ಸೇಲ್ अंगड़ी अला अच्छा इसमें रेड है पूरा सेम है कि अलग अलग है इसमें नहीं इसमें तो ये वाला ऐसे वाला नहीं चाहिए मुझे अभी कुछ चेंज करना ये हैप्पी बर्थडे वाला इस लाइट का कितना क्या प्राइस पड़ेगा यहाँ पर जैसे हाँ 900 अच्छा 900 का इसका रेड कलर का केक है हाँ ये ब्लू हो गया दोनों हाँ यही दे बर्थडे को पर इसमें अलग कुछ है ऐसे एक एक लगाने वाला सर्कल पूरा है तो दिखाओ दूसरा अच्छा पानी वाला ग्लास दे दो मुझे ಐ ಹೋಪ್ ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿದ್ರಲ್ಲ ರೀ ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ